ಕರುನಾಡಿಗೆ ನಮಸ್ಕಾರ. ಪೇಪರ್ 1 ಪೇಪರ್ ಕೆಸೆಟ್ ಪೇಪರ್ 2 ಇಂಗ್ಲಿಷ್ ಲಿಟರೇಚರ್ ಇಂಪಾರ್ಟೆಂಟ್ ಲಿಟರರಿ ಟರ್ಮ್ಸ್ಗಳ ಬಗ್ಗೆ ನಾವು ನೋಡುತ್ತಿದ್ದೇವೆ. ಈಗ ಕೋರಸ್ ಎಂದರೆ ಏನು? ಗ್ರೂಪ್ ಆರ್ ಆಕ್ಟರ್ಸ್ ಹೂ ಸ್ಪೀಕ್ ದ ಪ್ರೊಲಾಗ್ ಅಂಡ್ ಎಪಿಲಾಗ್. ಒಂದು ಗುಂಪು ಅಥವಾ ಪಾತ್ರಧಾರಿಗಳ ಗುಂಪು. ಹೂ ಸ್ಪೀಕ್ಸ್ ದ ಪ್ರೊಲಾಗ್ ಅಂಡ್ ಎಪಿಲಾಗ್. ನಾಟಕ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಪ್ರೊಲಾಗ್ ಅನ್ನು ವ್ಯಕ್ತಪಡಿಸುವುದು, ಹೇಳುವುದು, ಮತ್ತು ನಾಟಕದ ಕೊನೆಗೆ ಎಪಿಲಾಗ್ ಹೇಳುವುದು. ಇದಕ್ಕೆ ಕೋರಸ್ ಎಂದು ಕರೆಯುತ್ತಾರೆ. ಚಾಸರ್ಸ್ ಏಜ್, 14th century of literary world. It was a period of foreign conquest. 14ನೇ ಶತಮಾನಕ್ಕೆ ಚಾಸರ್ನ ಏಜ್ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಫಾರಿನ್ನರು ಇಂಗ್ಲೆಂಡ್ ಮೇಲೆ ಆಕ್ರಮಣ ಮಾಡಿರುವ ಒಂದು ಸಮಯ. ಎಲಿಜಬೆಥನ್ ಏಜ್, ಎಲಿಜಬೆಥನ್ ಏಜಕ್ಕೆ ಎಲಿಜಬೆಥನ್ ರಾಣಿಯ ಒಂದು ಸಮಯ. ಆ ಕಾಲದ ಗೋಲ್ಡನ್ ಏಜ್ ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟರೇಚರ್. ಇಂಗ್ಲಿಷ್ ಲಿಟರೇಚರ್ದ ಒಂದು ಗೋಲ್ಡನ್ ಪೀರಿಯಡ್, ಬಂಗಾರದ ಸಮಯ ಎಂದು ಎಲಿಜಬೆಥನ್ ಪೀರಿಯಡ್ಗೆ ಕರೆಯುತ್ತಾರೆ. ಎ ಜಾಕೋಬಿಯನ್ ಏಜ್, ಜೇಮ್ಸ್ ಫಸ್ಟ್ ಈತನಿಗೆ ಲ್ಯಾಟಿನ್ ಭಾಷೆಯಲ್ಲಿ ಜಾಕೋಬಸ್ ಎಂದು ಕರೆಯುತ್ತಾರೆ. ಹೀಗಾಗಿ ಜಾಕೋಬ್ ಇಟಾಲಿಯನ್ ಲ್ಯಾಟಿನ್ ಹೆಸರೈತಿರಿ ಜಾಕೋಬಿಯನ್. ಜೇಮ್ಸ್ನಿಗೆ ಜಾಕೋಬ್ ಎಂದು ಕರೆಯುತ್ತಾರೆ. 1603 to 1625 ಪೀರಿಯಡ್. ಇನ್ನು ಕ್ಯಾರೋಲಿನ್ ಏಜ್ ಎಂದರೆ ಚಾರ್ಲ್ಸ್ ಫಸ್ಟ್. ಲ್ಯಾಟಿನ್ ಭಾಷೆದೊಳಗೆ ಚಾರ್ಲ್ಸ್ನಿಗೆ ಕ್ಯಾರೋಲಸ್ ಎಂದು ಕರೆಯುತ್ತಾರೆ. 1625 to 1649. ಮರ್ಡರ್ ಆಫ್ ಚಾರ್ಲ್ಸ್ ಫಸ್ಟ್ 49 ಒಳಗೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಮನ್ವೆಲ್ತ್. ಈಗ ರೆಸ್ಟೋರೇಷನ್ ಏಜ್, ರೆಸ್ಟೋರೇಷನ್ ಆಫ್ ಚಾರ್ಲ್ಸ್ ಸೆಕೆಂಡ್ ಟು ದ ಥ್ರಾನ್ ಇನ್ 1660. ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ರೆಸ್ಟೋರೇಷನ್ ಏಜ್ ಅಲ್ಲಿ ಯಾರು ಮತ್ತೆ ಮರಳಿ ಸಿಂಹಾಸನದ ಮೇಲೆ ಕುಳಿತಾರೋ ಚಾರ್ಲ್ಸ್ ಸೆಕೆಂಡ್ ಯಾವ ವರ್ಷದಲ್ಲಿ? 1660. ಅಂಡ್ 1660 ಇಸ್ ದ ಎಂಡ್ ಆಫ್ ಕಾಮನ್ವೆಲ್ತ್. ಓಕೆ, ಕಾಮನ್ವೆಲ್ತ್ ಪೀರಿಯಡ್ ಅಂದ್ರೆ ಯಾವುದು? ಹೀಗಿನ ಪ್ರಶ್ನೆ ಕೇಳುತ್ತಾರೆ. ನ್ಯೂ ಕ್ಲಾಸಿಕಲ್ ಏಜ್ಗೆ ಇನ್ನೊಂದು ಹೆಸರು ಆಗಸ್ಟನ್ ಏಜ್. 18th century in England. Writers of this period followed literary principles and models of Roman and Greek. ನ್ಯೂ ಕ್ಲಾಸಿಕಲ್ ಪೀರಿಯಡ್ ಅಥವಾ ಆಗಸ್ಟನ್ ಸಮಯದಲ್ಲಿ ರೋಮನ್ ಮತ್ತು ಗ್ರೀಕರ ಒಂದು ಮಾಡೆಲ್ ನಮೂನೆಯನ್ನ ಫಾಲೋ ಮಾಡಿದಂತ ರೈಟರ್ಸ್. 18th century ಲಿಟರರಿ ಪೀರಿಯಡ್. ರೊಮ್ಯಾಂಟಿಕ್ ಪೀರಿಯಡ್, romantic movement. Writers of this period wrote their literary work for focusing on love of nature and love of humanity. Romantic movement ಎಂದರೆ ಏನು? ಈ ಸಮಯದ ರೈಟರ್ಸ್ ಬರೆದಂಥ ಕೃತಿಗಳು ಯಾವ ವಿಷಯದ ಮೇಲೆ ಅವಲಂಬಿಸಿವೆ? ನಿಸರ್ಗವನ್ನು ಪ್ರೀತಿಸುವುದು ಮತ್ತು ಮಾನವೀಯತೆಯನ್ನು ಪ್ರೀತಿಸುವುದು, ಈ ವಿಷಯಗಳ ಮೇಲೆ ರೊಮ್ಯಾಂಟಿಕ್ ಮೂವ್ಮೆಂಟ್ ಅವಲಂಬಿಸಿದೆ. ವಿಕ್ಟೋರಿಯನ್ ಪೀರಿಯಡ್. Writers of this period were focused in their literary work about the current social problems and conflict between science and religion. ವಿಕ್ಟೋರಿಯನ್ ಸಮಯದಲ್ಲಿ ಇರುವಂತ ಲೇಖಕರು ವಿಜ್ಞಾನ ಮತ್ತು ಧರ್ಮ ಮತ್ತು ಸೈನ್ಸ್ ಇವುಗಳ ನಡುವೆ ಇರುವಂತ ಒಂದು ಕಾನ್ಫ್ಲಿಕ್ಟ್, ಯಾವುದು ಶ್ರೇಷ್ಠ, ವಿಜ್ಞಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ ಅನ್ನೋದ್ರ ಬಗ್ಗೆ ವಾದ ವಿವಾದ ಇತ್ತು. ಅಂತ ವಿಷಯಗಳನ್ನು ಕುರಿತು ವಿಕ್ಟೋರಿಯನ್ ರೈಟರ್ ಬರೆಯುತ್ತಿದ್ದರು. ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ವಿಕ್ಟೋರಿಯನ್ ಏಜ್ ರೈಟರ್ಸ್ ಬರೆಯುತ್ತಿದ್ದರು. ಮಾಡರ್ನ್ ಏಜ್, ಆಧುನಿಕ ಸಮಯ. ಬಿಗಿನಿಂಗ್ ಆಫ್ ದ ವರ್ಲ್ಡ್ 1914 to 1945. ಪ್ಲೀಸ್ ರಿಮೆಂಬರ್ ಇದು. ಮಾಡರ್ನ್ ಏಜ್ ಯಾವಾಗ ಪ್ರಾರಂಭ ಆಗಿದೆ ಅಂತ ಕೇಳ್ತಾರೆ. 1914 to 1945. ದಿಸ್ ಪೀರಿಯಡ್ ವಾಸ್ ನೋನ್ ಆಸ್ ಮಾಡರ್ನ್ ಏಜ್. ಇನ್ನು ಅಲಿಗರಿ ಅಂದರೆ ಏನು? ಎಕ್ಸ್ಟೆಂಡೆಡ್ ಲಿಟರರಿ ವರ್ಕ್ ಇನ್ ಪ್ರೋಸ್.
ವರ್ಸ್ ಆರ್ ಅಂಡರ್ಲೈನಿಂಗ್ ಮೀನಿಂಗ್ ಬಿಹೈಂಡ್ ಔಟರ್ ಮೀನಿಂಗ್. ಅಲಿಗರಿ, ಒಂದು ಸೆಂಟೆನ್ಸ್ ಅದ ಆಚೆಗೆ ಇನ್ನೊಂದು ಅರ್ಥ ಇದೆ, ಒಂದು ಶಬ್ದದ ಆಚೆಗೆ ಇನ್ನೊಂದು ಶಬ್ದ ಇದೆ ಅಥವಾ ಅರ್ಥ ಇದೆ, ಇದಕ್ಕೆ ನಾವು ಅಲಿಗರಿ ಎಂದು ಕರೆಯುತ್ತೇವೆ. ಅಂಬಿಗ್ವಿಟಿ, ದ್ವಂದ್ವ ಇರುವಂತ ಶಬ್ದಗಳು, ಎರಡು ಅಥವಾ ಮೂರು ಅರ್ಥ ಇರುವಂತ ಶಬ್ದಗಳು. ಮೀನಿಂಗ್ ವಿದಿನ್ ಮೀನಿಂಗ್, ಮಲ್ಟಿಪಲ್ ಮೀನಿಂಗ್ ಆಫ್ ವರ್ಡ್ಸ್, ಅಂಬಿಗ್ವಿಟಿ. ಈ ಕನ್ನಡದೊಳಗೆ ಅಗದಿ ಶಬ್ದ ಕರಿ, ಕರಿ ಶಬ್ದದೇನ್ರಿ ಬಾ ಅನ್ನೋದು, ಕರಿ ಅಂದ್ರೆ ಕಪ್ಪು ಬಣ್ಣು, ಕರಿ ಅಂದ್ರೆ ಎಣ್ಣೆ ಒಳಗ ಪಾಪಡಿ ಕರಿಯೋದು, ಕರಿ ಒಳಗೆ ಬಾ ಅನ್ನೋದು. ಸರಿ, ಸರಿ ಅಂದ್ರೆ ಆತತ್ ಸ್ವಲ್ಪ ಸರಿ, ಸರಿ ಅಂದ್ರೆ ಸರಿ ತಪ್ಪು ಯಾವುದು, ಸರಿ ಅಂದ್ರೆ ಹ್ಞೂ ಅನ್ನೋದು. ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು. ಎಂಪ್ಸನ್ ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಅಂಬಿಗ್ವಿಟಿಯಲ್ಲಿ ಎಂಪ್ಸನ್ ಅವರು ಹೇಳಿದ ಪ್ರಕಾರಗಳು ಎಷ್ಟು? 7 ಟೈಪ್ಸ್ ಆಫ್ ಅಂಬಿಗ್ವಿಟಿ ಹೇಳಿದಂತ ವ್ಯಕ್ತಿ ಎಂಪ್ಸನ್. ಅನಾಗ್ನೋರಿಸಿಸ್, ಅನಾಗ್ನೋರಿಸಿಸ್, ಹೀರೋಸ್ ರಿಕಗ್ನೈಸೇಷನ್ ಅಂಡ್ ಹಿಸ್ ಇಗ್ನೋರೆನ್ಸ್ ಟು ನಾಲೆಜ್. ಅನಾಗ್ನೋರಿಸಿಸ್, ಹೀರೋ ರಿಕಗ್ನೈಸೇಷನ್ ಅಂಡ್ ಹಿಸ್ ಇಗ್ನೋರೆನ್ಸ್ ಟು ನಾಲೆಜ್. ಜ್ಞಾನದ ಕಡೆಗೆ ದುರ್ಲಕ್ಷ್ಯ ಮಾಡೋದು, ಇನ್ನೊಂದು ವಿಷಯವನ್ನ ಕಂಡು ಹಿಡಿಯೋದು, ಇದು ಅನಾಗ್ನೋರಿಸಿಸ್. ಆಂಟಾಗೋನಿಸ್ಟ್, ಮೇಜರ್ ಕ್ಯಾರೆಕ್ಟರ್ ಇನ್ ನರೇಟಿವ್ ರೈಸಸ್ ಅಗೇನ್ಸ್ಟ್ ಪ್ರೋಟಾಗೋನಿಸ್ಟ್. ಆಂಟಾಗೋನಿಸ್ಟ್ ಅಂದ್ರೆ ನಾವೇನು ಕರಿತೀವಿ ವಿಲನ್ ಅಂತೇಳಿ ಕರಿತೀವಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲ್ಮ್ದೊಳಗ ವಜ್ರಮುನಿಯವರು ಆಂಟಾಗೋನಿಸ್ಟ್ ಆಗಿದ್ರು. ಪ್ರೋಟಾಗೋನಿಸ್ಟ್, ಹೀರೋನ್ ವಿರುದ್ಧ ಇರುವಂತ ವ್ಯಕ್ತಿ ಆಂಟಾಗೋನಿಸ್ಟ್. ಡಿಕೇಡೆಂಟ್ಸ್, ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಡಿಕೇಡೆಂಟ್ಸ್ ಅಂದ್ರೆ ಏನು? ಲಾಸ್ಟ್ ಡಿಕೇಡ್ ಆಫ್ 19th century came against the Victorian pessimism. ವಿಕ್ಟೋರಿಯನ್ ಪೀರಿಯಡ್ ಇರುವಂತ ನಕಾರಾತ್ಮಕತೆಯ ವಿರುದ್ಧ ಅಥವಾ ದುಃಖದ ವಿರುದ್ಧ ಇರುವಂತ ಲೇಖನ ಬರೆದವರು ಡಿಕೆಡೆಂಟ್ಸ್ ಅವರು. ಇದು 19th century ಕೊನೆಯ ಭಾಗ, 1890 ಪೀರಿಯಡ್ ಒಳಗೆ ಬರೋದಂತ ಲೇಖಕರು. ಯಾರ್ಯಾರು ಬರ್ತಾರೆ ನೋಡ್ರಿ, ಡೇವಿಡ್ಸನ್, ಸೈಮನ್, ಆಸ್ಕರ್ ವೈಲ್ಡ್. ಪ್ಲೀಸ್ ಇವ್ರ ಹೆಸರು ನೆನ್ಪಿಡ್ರಿ, ಇದು ಪ್ರಶ್ನೆ ಕೇಳುತ್ತಾರೆ. ಡಿಕೆಂಡೆಂಟ್ಸ್ ದಲ್ಲಿ ಬರುವಂತ ಲೇಖಕರು ಯಾರಂತ. ಯುನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ. ಸೆನ್ಸ್ ಅಂದ್ರೆ ನಾವೇನ್ ಕರಿತೀವಿ ಸೆನ್ಸ್, ಸೆನ್ಸ್ ಅನ್ನ ಒಂದುಗೂಡಿಸೋದು. ಯುನಿಫಿಕೇಶನ್ ಅಂದ್ರೆ ಒಂದು ಮಾಡೋದು, ಸಂವೇದನವನ್ನು ಒಂದು ಮಾಡೋದು. T.S. Eliot ಡ್ಯೂರಿಂಗ್ 17th century used this term unification of sensibility. ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಹೂ ಯೂಸ್ಡ್ ದ ಯುನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ ಟರ್ಮ್? T.S. Eliot. ಯಾವ ವರ್ಷದಲ್ಲಿ, ಯಾವ ಕಾಲದಲ್ಲಿ? 17th century. ಯುನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ ಇಟ್ ಮೀನ್ಸ್ ಥಾಟ್ಸ್ ಅಂದ್ರೆ ಮೈಂಡ್ ಅಂಡ್ ಫೀಲಿಂಗ್ಸ್ ಅಂದ್ರೆ ಹರ್ಟ್ ಆರ್ ಒನ್. ಮೈಂಡ್ ಅಂಡ್ ಹರ್ಟ್ ಆರ್ ಒನ್. ಮನಸ್ಸು ಮತ್ತು ಬುದ್ಧಿ ಎರಡು ಒಂದು ಇವೆ. ಏನಾಗ್ತದೆ, ನಾವು ವಿಚಾರ ಮಾಡೋ ಒಂದೊಂದ್ಸಲ ಮನಸ್ಸಲ್ಲಿ ವಿಚಾರ ಮಾಡ್ತೀವಿ, ಒಂದ್ಸಲ ಬುದ್ಧಿಲಿ ವಿಚಾರ ಮಾಡ್ತೀವಿ. ಮನಸ್ಸು ಅಂದ್ರೆ ಭಾವನೆಗಳು, ಬುದ್ಧಿ ಅಂದ್ರೆ ವ್ಯವಹಾರಿಕ. ಬುದ್ಧಿ ಮತ್ತು ಭಾವನೆ ಎರಡೂ ಒಂದೇ ಇದೆ ಅಂತೇಳಿ ಯುನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ ಹೇಳುತ್ತದೆ. ಎ ಡೈರೆಕ್ಟ್ ಸೆನ್ಸುವಸ್ ಅಪ್ರಿಹೆನ್ಷನ್ ಆಫ್ ಥಾಟ್, ರೀಕ್ರಿಯೇಷನ್ ಥಾಟ್ ಇಂಟು ಫೀಲಿಂಗ್. ಯುನಿಫಿಕೇಶನ್ ಆಫ್ ಸೆನ್ಸಿಬಿಲಿಟಿ ಅಂಡ್ ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ. ನೋಡ್ರಿ, ಯುನಿಫಿಕೇಶನ್ ವಿರುದ್ಧ ಶಬ್ದ ಐತಿ ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ. ಅಂದ್ರೆ ಹೃದಯ ಮತ್ತು ಬುದ್ಧಿ ಎರಡು ಬೇರೆ ಬೇರೆ ಇವೆ ಎಂದು ಹೇಳುವುದಕ್ಕೆ ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ. ದ ಟೂ ಟರ್ಮ್ಸ್ ಯೂಸ್ಡ್ ಬೈ T.S. Eliot. ನೆನ್ಪಿಡ್ರಿ. ಇಮೋಟಿವ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಪವರ್ಫುಲ್ಲಿ ಇವೋಕ್ಸ್ ಆರ್ ಎಕ್ಸ್ಪ್ರೆಸ್ ಡಿಸೈರ್ಡ್ ಇಮೋಷನ್ಸ್. ಇಮೋಟಿವ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸ್ವಲ್ಪ ಸೆಕ್ಸುವಲ್ ವಿಚಾರಗಳನ್ನ ಅಥವಾ ಪ್ರೀತಿ ಅಥವಾ ಫುಲ್ ಒಂದು ಭಾವೋದ್ರೇಕವನ್ನು ವ್ಯಕ್ತಪಡಿಸುವ ಭಾವನೆಗೆ ಇಮೋಟಿವ್ ಲ್ಯಾಂಗ್ವೇಜ್ ಎಂದು ಕರೆಯುತ್ತಾರೆ. ಇಮೋಟಿವ್ ಎಕ್ಸ್ಪ್ರೆಸ್ ಡಿಸೈರ್ ಎಮೋಷನ್ಸ್. ಯೂಫಿಸಮ್ ಅಂದ್ರೆ ಇಟ್ ಇಸ್ ಅ ಪೊಲೈಟ್ ಎಕ್ಸ್ಪ್ರೆಷನ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ವರ್ಡ್ಸ್ ಆರ್ ಫ್ರೇಸ್ ದಟ್ ಮೈಟ್ ಬಿ ಹಾರ್ಶ್ ಅಂಡ್ ಅನ್ಪ್ಲೆಸೆಂಟ್. ಯೂಫಿಸಮ್ ಅಂದ್ರೆ ಮೃದುವಾಗಿ ಮಾತನಾಡೋದು. ಅತ್ಯಂತ ಕಠಿಣ ಶಬ್ದ ಅಥವಾ ಕಠಿಣ ವಿಷಯವನ್ನು ಹೇಳುವಾಗ ಕಠಿಣ ಶಬ್ದ, ಹಾರ್ಡ್ ವರ್ಡ್ ಉಪಯೋಗ ಮಾಡದೆ ಅದರ ಬದಲಾಗಿ ಮೃದು ಶಬ್ದದಲ್ಲಿ ಕಠಿಣ ವಿಷಯವನ್ನು ಹೇಳೋದು. ಹಿ ಡೈಡ್ ಇದು ಸ್ವಲ್ಪ ಕಠಿಣ ಶಬ್ದ ಅದ್ರಿ. ಹಿ ಪಾಸ್ಡ್ ಅವೇ ಇದು ಮೃದು ಶಬ್ದ ಅದ ನೋಡ್ರಿ. ಅವನು ನೆಗೆದು ಬಿದ್ದು ಹೋದ, ಉತ್ತರ ಕರ್ನಾಟಕದ.
ಅವನು ಸತ್ತ, ಅವನು ಶಟದ, ಅವನು ಅವನು ಅಂತೀವಲ್ಲ, ಅವನು ಸತ್ರಿ, ಅವನು ಶಟದ್ ಹೋದ ನೋಡ್ರಿ, ಅವನು ನೆಗದು ಬಿದ್ದ. ಇದು ಹಾರ್ಡ್ ವರ್ಡ್. ಅದೇ ಅವನು ಶಿವನ ಪಾದ ಸೇರಿದನು, ಅವನು ಲೋಕ ತ್ಯಜಿಸಿದನು, ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು, ಅವನು ನಮ್ಮನ್ನು ಬಿಟ್ಟು ಸ್ವರ್ಗ ಲೋಕವನ್ನು ಸೇರಿದನು. ನೋಡ್ರಿ ಎಷ್ಟು ಮೃದು ಶಬ್ದ. ಯುಫಿಸಮ್ ಅಂದ್ರೆ ಮೃದು ಶಬ್ದ. ಟೆಲ್ ದ ಹಾರ್ಡ್ ವರ್ಡ್ ಇನ್ ಅ ಮೈಲ್ಡ್ ವೇ, ಪಾಸ್ಡ್ ಅವೇ ಫಾರ್ ಡೈಡ್. ಇನ್ಸ್ಕೇಪ್ ಎಂದರೆ ಏನು? ಇಂಡಿವಿಜುವಲೈಸಿಂಗ್ ಕ್ಯಾರೆಕ್ಟರ್ ಆಫ್ ಅ ನ್ಯಾಚುರಲ್ ಥಿಂಗ್. ಇಂಡಿವಿಜುವಲೈಸಿಂಗ್ ಕ್ಯಾರೆಕ್ಟರ್ ಆಫ್ ನ್ಯಾಚುರಲ್ ಥಿಂಗ್. ಇನ್ಸ್ಕೇಪ್ ಎಂದರೆ ಏನು? ಇದು ಪ್ರಶ್ನೆ ಏನ್ ಕೇಳ್ತಾರೆ ಕೊಂಡ್ರೆ, ಇನ್ಸ್ಕೇಪ್ ಈ ಟರ್ಮ್ ಅನ್ನ ಹೇಳಿದಂತ ವ್ಯಕ್ತಿ ಯಾರಂತ ಹೇಳಿ ಕೇಳ್ತಾರೆ. ಜೆರಾಲ್ಡ್ ಹಾಪ್ಕಿನ್ ಇವರು ಇನ್ಸ್ಕೇಪ್ ಶಬ್ದವನ್ನು ಹೇಳಿದ್ದಾರೆ. ಇನ್ಸ್ಕೇಪ್ ಎಂದರೆ ಇಂಡಿವಿಜುವಲೈಸಿಂಗ್ ಕ್ಯಾರೆಕ್ಟರ್ ಆಫ್ ನ್ಯಾಚುರಲ್ ಥಿಂಗ್. ನೈಸರ್ಗಿಕ ಒಂದು ವಸ್ತುವನ್ನ, ಘಟನೆಯನ್ನ, ನ್ಯಾಚುರಲ್ ಥಿಂಗ್, ಇಂಡಿವಿಜುವಲೈಸಿಂಗ್ ಕ್ಯಾರೆಕ್ಟರ್ ಆಫ್ ಅ ನ್ಯಾಚುರಲ್ ಥಿಂಗ್. ನೈಸರ್ಗಿಕ ವಸ್ತುವನ್ನ ವೈಯಕ್ತಿಕವಾಗಿ ಹೇಳೋದಕ್ಕೆ ಇನ್ಸ್ಕೇಪ್ ಎಂದು ಕರೆಯುತ್ತಾರೆ. ಇದನ್ನು ಹೇಳಿದವರು ಜೆರಾಲ್ಡ್ ಹಾಪ್ಕಿನ್. ಫೆಮಿನೈನ್ ಎಂಡಿಂಗ್ ಎಂದರೆ ಏನಂತ ಕೇಳ್ತಾರೆ. ಫೆಮಿನೈನ್ ಎಂಡಿಂಗ್ ಆಫ್ ಅ ಪೊಯಮ್ ಈಸ್ ಇನ್ ಅನ್ಟ್ರೆಸ್ಡ್ ಸಿಲೆಬಸ್. ಫೆಮಿನೈನ್ ಅಂದ್ರೆ ಹೆಣ್ಣು. ಎಂಡಿಂಗ್ ಪೊಯಮದ ದ ಎಂಡಿಂಗ್ ಆಫ್ ಪೊಯಮ್ ಈಸ್ ಇನ್ ಅನ್ ಅನ್ಟ್ರೆಸ್ಡ್ ಸಿಲೆಬಸ್. ಪೊಯಮದ ಕೊನೆಯ ಭಾಗ ಅನ್ಟ್ರೆಸ್ ಆಗಿದ್ರೆ ಅದು ಫೆಮಿನೈನ್ ಎಂಡಿಂಗ್ ಎಂದು ಕರೆಯುತ್ತಾರೆ. ಮ್ಯಾಸ್ಕ್ಯುಲೈನ್ ಎಂಡಿಂಗ್, ದ ಎಂಡಿಂಗ್ ಆಫ್ ಪೊಯಮ್ ಇಸ್ ಟ್ರಸ್ಡ್ ಸಿಲೆಬಲ್. ಪೊಯಮದ ಕೊನೆಯ ಭಾಗ ಟ್ರಸ್ಡ್ದಿಂದ ಕೂಡಿದರೆ, ಒತ್ತಡದಿಂದ ಕೂಡಿದರೆ ಅದಕ್ಕೆ ಮ್ಯಾಸ್ಕ್ಯುಲೈನ್ ಎಂಡಿಂಗ್ ಎಂದು ಕರೆಯುತ್ತಾರೆ. ಇಂಟರ್ನಲ್ ರೈಮಿಂಗ್ ಆಫ್ 2 or more words in a same line of a poetry. Rhyming of 2 or more words in a same line of a poetry. ಕವನದಲ್ಲಿ ಏನು ಲೈನ್ಗಳು ಬರೀತಿರ್ತಾರಲ್ಲ, ಒಂದೇ ಲೈನಿನ ಒಳಗಡೆ 2 ಅಥವಾ 3 ಶಬ್ದಗಳು ರೈಮಿಂಗ್ ಶಬ್ದಗಳಿಂದ ಕೂಡಿದರೆ ಅದಕ್ಕೆ ಇಂಟರ್ನಲ್ ರೈಮ್ ಎಂದು ಕರೆಯುತ್ತಾರೆ. ಹೀರೋಯಿಕ್ ಕ್ವಾಟ್ರೇನ್ ಎಂದರೆ ಏನು? 4 ಲೈನ್ ಸ್ಟಾಂಜಾ ಇನ್ ಇಯಂಬಿಕ್ ಪೆಂಟಾಮೀಟರ್. ಪ್ಲೀಸ್ ನೆನ್ಪಿಡ್ಬೇಕಾ? ಹೀರೋಯಿಕ್ ಕ್ವಾಟ್ರೇನ್ ಅಂದ್ರೆ 4 ಲೈನ್ ಸ್ಟಾಂಜಾ ಇನ್ ಇಯಂಬಿಕ್ ಪೆಂಟಾಮೀಟರ್. ಇಯಂಬಿಕ್ ಪೆಂಟಾಮೀಟರ್ನಿಂದ ಕೂಡಿದ 4 ಲೈನ್ ಸ್ಟಾಂಜಾಕ್ಕೆ ಹೀರೋಯಿಕ್ ಕ್ವಾಟ್ರೇನ್ ಎಂದು ಕರೆಯುತ್ತಾರೆ. ಹೀರೋಯಿಕ್ ಕಪ್ಲೆಟ್ ರೈಮಿಂಗ್ ಇಯಂಬಿಕ್ ಪೆಂಟಾಮೀಟರ್. ಹೀರೋಯಿಕ್ ಕಪ್ಲೆಟ್ದೊಳಗೆ 2 ಲೈನ್ಗಳು ಇರ್ತಾವೆ, 2 ಲೈನ್. ರೈಮಿಂಗ್ ಇಯಂಬಿಕ್ ಪೆಂಟಾಮೀಟರ್. ಹೀರೋಯಿಕ್ ಕ್ವಾಟ್ರೇನ್ ಒಳಗ 4 ಲೈನ್, ಹೀರೋಯಿಕ್ ಕಪ್ಲೆಟ್ದಲ್ಲಿ 2 ಲೈನ್, ಇಯಂಬಿಕ್ ಪೆಂಟಾಮೀಟರ್. ಹೈಕು ಎಂದರೆ ಜಪಾನದ ಒಂದು ಪದ್ಯ. ಇಟ್ ಕ್ಯಾಪ್ಚರ್ಸ್ ಇಸೆನ್ಸ್ ಆಫ್ ಮೊಮೆಂಟ್ ಇನ್ ಅ ಸಿಂಪಲ್ ಇಮೇಜ್. ಇದು ಜಪಾನದ ಒಂದು ಪದ್ಯದ ಪ್ರಕಾರ ಹೈಕು. ಈ ಪದ್ಯದಲ್ಲಿ ಇಟ್ ಕ್ಯಾಪ್ಚರ್ಸ್ ಇಸೆನ್ಸ್ ಆಫ್ ಮೊಮೆಂಟ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್, ಸಿಂಪಲ್ ಇಮೇಜ್. ಸಿಂಪಲ್ ಚಿತ್ರದಿಂದ ಒಂದು ಚಿತ್ರಣವನ್ನ ಸೆರೆ ಹಿಡಿಯುವುದಕ್ಕೆ ಹೈಕು ಎಂದು ಕರೆಯುತ್ತಾರೆ. ಐಡಿಲ್ ಪೊಯಮ್ ಡಿಸ್ಕ್ರೈಬ್ಸ್ ಅಬೌಟ್ ವಿಲೇಜ್ ಆಫ್ ಲೈಫ್ ಅಂಡ್ ಕಂಟ್ರಿ ಲೈಫ್. ಹಳ್ಳಿಯ ಜನಜೀವನದ ವರ್ಣನೆ ಮಾಡುವ ಪದ್ಯಕ್ಕೆ ಐಡಿಲ್ ಎಂದು ಕರೆಯುತ್ತಾರೆ. ಗುಡ್ಡು, ಕಾಡು, ಪ್ರಾಣಿಗಳು, ಕಚ್ಚಾ ರಸ್ತೆ, ಹೊಲ, ಗದ್ದೆ, ಎಮ್ಮೆ ತಿರುಗಾಡೋದು, ಅನಿಮಲ್ಸು, ಪಕ್ಷಿಗಳ ಹಾರಾಟ ಆಗೋದು, ಪಕ್ಷಿಗಳ ಚಿಲಿಪಿಲಿ, ನದಿ ಹರಿಯುವುದು, ಸುಂದರವಾದ ಪರಿಸರ, ಶಾಂತ ಪರಿಸರ. ಐಡಿಲ್. ಅಲ್ಲಿ ಕುರಿ ಕಾಯುವ ವ್ಯಕ್ತಿ, ದನ ಕಾಯುವ ವ್ಯಕ್ತಿ. ದ ಟರ್ಮ್ ಹಾರಿಜನ್ ಆಫ್ ಎಕ್ಸ್ಪೆಕ್ಟೇಷನ್, ನೆನ್ಪಿಟ್ರಿ, ಹಾರಿಜನ್ ಆಫ್ ಎಕ್ಸ್ಪೆಕ್ಟೇಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಚ್.ಆರ್. ಜೌಸ್. ಅವರು ಯಾವ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ? ಹಾರಿಜನ್ ಆಫ್ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಅಂದ್ರೆ ನಾವು ಅಪೇಕ್ಷೆ ಅಂತ ಕರಿತೀವಿ, ಸಮಾನಾಂತರ ಅಪೇಕ್ಷೆ. ಫೆರಿ ಫ್ರೇಸಿಸ್ ಎಂದರೆ ಏನು? ಫೆರಿ ಫ್ರೇಸಿಸ್ ರೌಂಡ್ ಅಬೌಟ್ ವೇ ಆಫ್ ಸ್ಪೀಚ್ ಆರ್ ರೈಟಿಂಗ್, ಆಲ್ಸೋ ನೋನ್ ಆಸ್ ಸರ್ಕ್ಯುಮ್ಲೋಕ್ಯೂಷನ್. ಫ್ರಾನ್ಸಿಸ್ ಜಾಫ್ರಿ coined the term periphrasis or circumambulation. ಒಂದು ಮಾತು ಪೂರ್ಣ ಸರ್ಕಲ್ ಆದರೆ ಅಥವಾ ಲೇಖನ ಒಂದು ಪೂರ್ಣ ಸರ್ಕಲ್ ಆದರೆ ಅದಕ್ಕೆ ಪೆರಿಫ್ರೇಸಿಸ್ ಎಂದು ಕರೆಯುತ್ತಾರೆ. ಲೇಕ್ ಸ್ಕೂಲ್ ಆಫ್ ಪೊಯೆಟ್ಸ್. ಇಲ್ಲಿ ತನಕ ಏನೇನು ಟರ್ಮ್ಸ್ ಹೇಳ್ತಾ ಇದೆ ನೋಡ್ರಿ, ಇವು ಪೇಪರ್ದೊಳಗೆ 100% ಕೇಳ್ತಾರ್ರಿ.
ನಿಮ್ಗೆ ಇಷ್ಟು ನಾಲೆಜ್ ನಿಮ್ಮ ತಲೆಯೊಳಗೆ ಇತ್ತು ಅಂದ್ರೆ ಕಣ್ಣು ಮುಚ್ಚ ಕೆಸೆಟ್ ಪಾಸ್ ಆಗ್ತೀರಿ. ಈಗ ನಾ ಹೇಳುವ ಪ್ರತಿಯೊಂದು ಟರ್ಮ್ಗೆ ಇಷ್ಟಂತೂ ಬರಲೇಬೇಕು. ಇದಕ್ ಬಿಟ್ಟು ಬೇರೆ ಬರ್ತೈತೋ ಬಿಡ್ತೈತೋ ದಟ್ ಈಸ್ ಸೆಕೆಂಡರಿ ಥಿಂಗ್ಸ್. ಆಮೇಲೆ ನೀವು ಹೆಚ್ಚಿಗೆ ಅಭ್ಯಾಸ ಮಾಡ್ಬೋದು, ಬೇಡ ಅನ್ನಂಗಿಲ್ಲ. ಆದ್ರೆ ನಾನು ಹೇಳ್ತಿರೋ ಪ್ರತಿಯೊಂದು ಟರ್ಮ್ಸ್ ನಿಮಗೆ ಬರಲೇಬೇಕು. ಸ್ಕೂಲ್, ಲೇಕ್ ಸ್ಕೂಲ್ ಆಫ್ ಪೊಯೆಟ್ಸ್, ವಿಲಿಯಂ ವರ್ಡ್ಸ್ವರ್ತ್ ಹೇಳ್ದಂತ, ಲೇಕ್ ಸ್ಕೂಲ್, ಲೇಕ್ ಇದೊಂದು ಜಿಲ್ಲೆಯ ಹೆಸರು, ಜಿಲ್ಲೆ ಅದರಿ ಲೇಕ್, ಇಂಗ್ಲೆಂಡ್ದೊಳಗೆ. ಆ ಜಿಲ್ಲೆಯ ಒಂದು 3 ಜನ ರೈಟರ್ಸ್ ಅದಾರ. ವಿಲಿಯಂ ವರ್ಡ್ಸ್ವರ್ತ್, ಎಸ್.ಟಿ. ಕೋಲ್ಡ್ರಿಜ್, ರಾಬರ್ಟ್ ಸೌದಿ. ಪ್ಲೀಸ್ ಇವ್ರ ಹೆಸರು ನೆನಪಿಡಬೇಕು. ವಿಲಿಯಂ ವರ್ಡ್ಸ್ವರ್ತ್, ಎಸ್.ಟಿ. ಕೋಲ್ಡ್ರಿಜ್ ಅಂಡ್ ರಾಬರ್ಟ್ ಸೌದಿ. These 3 poets belong to Lake School of Poet because all these 3 poets belong Lake District. ಇಂಗ್ಲೆಂಡ್ದಲ್ಲಿರುವ ಒಂದು ಜಿಲ್ಲೆ ಹೆಸರು ಲೇಕ್. ಆ ಜಿಲ್ಲೆಗೆ ಸಂಬಂಧಿಸಿರುವ ಅಥವಾ ಆ ಜಿಲ್ಲೆಯಲ್ಲಿ ವಾಸಿಸುವ ಈ 3 ಲೇಖಕರು, ಕವಿಗಳು ವರ್ಡ್ಸ್ವರ್ತ್, ಎಸ್.ಟಿ. ಕೋಲ್ಡ್ರಿಜ್ ಮತ್ತು ರಾಬರ್ಟ್ ಸೌದಿ. ಇಮ್ಯಾಜಿನಡ್ ಕಮ್ಯುನಿಟಿ, ಕಾಲ್ಪನಿಕ ಒಂದು ಸಮೂಹ, ಕಾಲ್ಪನಿಕ ಒಂದು ಸಮಾಜ. ಇಟ್ ಈಸ್ ಅ ಕನ್ಸೆಪ್ಟ್ ಬೈ ಬೆನೆಡಿಕ್ಟ್ ಆಂಡರ್ಸನ್. ಪ್ರಶ್ನೆ ಹೀಗೆ ಕೇಳುತ್ತಾರೆ, ಇಮ್ಯಾಜಿನಡ್ ಕಮ್ಯುನಿಟೀಸ್ ಈ ಕನ್ಸೆಪ್ಟ್ ಅನ್ನು ಹೇಳಿದವರು ಯಾರು? ಬೆನೆಡಿಕ್ಟ್ ಆಂಡರ್ಸನ್. ಓಕೆ, ಥ್ಯಾಂಕ್ ಯು.